ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ವಿನ್ ನೆಸ್ಟ್. ಇದೊಂದು ಸಿಂಪಲ್ ವಿಡಿಯೋ ಆಗಿರುತ್ತೆ. ಜಸ್ಟ್ ಡೇ ಇನ್ ಮೈ ಲೈಫ್ ಅಂದರೆ ಏನು ಮಾರ್ನಿಂಗಿಂದ ಏನು ಫುಡ್ ಪ್ರಿಪೇರ್ ಮಾಡಿದ್ದೀನಿ ಅದು ಆಗಿರುತ್ತೆ. ನಾನೇನಂದರೆ ಫಸ್ಟ್ ಯಾವಾಗಲೂ ಯಾವುದೇ ಸಬ್ಜಿ ಮಾಡಬೇಕಾದ್ರೆ ಫಸ್ಟ್ ಅದನ್ನೆಲ್ಲ ಕಟ್ ಮಾಡ್ಕೊಂಬಿಟ್ಟು ಮಾಡೋದು ನನ್ನ ರೂಢಿ. ಹಾಗಾಗಿ ಫಸ್ಟ್ ಇವತ್ತಂತರೂ ನಾನು ಬೆಂಡೆಕಾಯಿ ಮಾಡ್ತಾಯಿದ್ದೀನಿ. ನಾರ್ಮಲಿ ಎಲ್ಲರೂ ಮಾಡೋ ರೀತಿ ಡಿಫ್ರೆಂಟ್ ಇರುತ್ತೆ. ನಂದಿದು ಒಂಥರ ಹೊಸದಾಗಿ ನಾನು ಅಂದರೆ ಯೂಶ್ವಲಿ ಒಂದೊಂದು ಸತಿ ನಾರ್ಮಲ್ ಚಿಲ್ಲಿ ಪೌಡರ್ ಇಷ್ಟ ಹಾಕ್ಲಾರ್ದಾಗ ಈ ಥರ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಮಾಡೋದು. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಡೌನ್ ಮಾಡಿ. ಇದು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಚೆನ್ನಾಗಿರುತ್ತೆ, ಡ್ರೈ ಸಬ್ಜಿ ಆಗಿರುತ್ತೆ. ಮತ್ತು ಇನ್ನೊಂದು ಎಲ್ಲರಿಗೂ ಇಷ್ಟ ಆಗೋಂಥದ್ದಿದೆ. ಇಫ್ ಯು ಆರ್ ಸ್ಪೈಸಿ ಲವರ್ ಅಂದರೆ ನಿಮ್ಗೆ ಇಷ್ಟ ಆಗುತ್ತೆ. ಈ ಕಡೆ ಸಬ್ಜಿ ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ರೈಸ್ ಕೂಡ ಇಟ್ಬಿಡ್ತೀನಿ. ಮೀನ್ವೈಲ್ ರೈಸ್ ಆಗ್ತಾ ಇರುತ್ತೆ. ಹಾಗೆ ನಾನು ಯೂಶ್ವಲಿ ಅದನ್ನೇನಂದರೆ ಕೆಲವೊಬ್ರು ನಾನು ನೋಡಿದ್ದು ಡೈರೆಕ್ಟಾಗಿ ಹಾಗೆ ಪ್ಯಾನಲ್ಲೇ ಹಾಕಿಬಿಟ್ಟು ಮಾಡ್ತಾರೆ. ಬಟ್ ನಮ್ಮ ಕಡೆ ಎಲ್ಲ ಹೆಂಗಂದರೆ ಫಸ್ಟ್ ಅದನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸಬ್ಜಿ ಮಾಡ್ತೀವಿ ನಾವು, ಅಂದರೆ ಪಲ್ಯ ಮಾಡೋದು. ಮತ್ತು ಅದನ್ನ ಹಾಕ್ತಿರೋದ್ರೆ ಸೈಡಲ್ಲಿ ನಾನು ಎಲ್ಲನೂ ಹಾಗೆ ಒಂದು ಕಂಟಿನ್ಯೂಸ್ ಆಗಿ ಮಾಡಿಬಿಡ್ತೀನಿ. ಮತ್ತು ಯೂಶ್ವಲಿ ನಮ್ಮ ಕಡೆ ಎಲ್ಲ ತುವರ್ ದಾಲೇ ಮಾಡೋದು, ಅಂದರೆ ಏನಂತೀರ ನಿಮ್ಮ ಕಡೆ, ತೊಗರಿಬೇಳೆನೇ ನಾವು ಸಾಂಬಾರು ಮಾಡೋದು. ಸಿಂಪಲ್ಲಾಗಿ ಮಾಡ್ತೀವಿ. ಅದೇನಿಲ್ಲ, ತೊಳೆದ್ಬಿಟ್ಟು ಒಂದು ಟೊಮೆಟೊ ಮತ್ತು ಅರಿಶಿಣ ಪೌಡ್ರು ಮತ್ತು ಆಯಿಲ್ ಹಾಕಿ ಅದನ್ನ ಕುಕ್ಕರಲ್ಲಿ ಇಟ್ಬಿಡೋದು. ಆಮೇಲೆ ಒಗ್ಗರಣೆ ಹಾಕೋದು. ಸಿಂಪಲ್ಲಾಗಿರುತ್ತೆ. ಜಾಸ್ತಿ ಅದು ಇದು ಸಬ್ಜಿ ಹಾಕಲ್ಲ ನಮ್ಮ ಕಡೆ. ಅಂದರೆ ನಾವು ಮಾಡೋದು ನಮ್ಮ ಮನೇಲಿ ಯೂಶ್ವಲಿ ಪ್ರಾಕ್ಟೀಸ್ ಮಾಡಿರೋದು. ಅದು ನನಗೆ ಇಷ್ಟವೂ ಆಗುತ್ತೆ. ಈ ರೆಸಿಪೀಸ್ಗಳನ್ನ ನೀವು ನೋಡಿ ಒಂದು ಸಲ ಟ್ರೈ ಮಾಡ್ಬೋದು. ತುಂಬ ಸಿಂಪಲ್ ಆ್ಯಂಡ್ ನಾರ್ಮಲ್ ಫುಡ್ ಆಗಿರುತ್ತೆ. ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ. ಇದೆಲ್ಲ ಮಾಡಬೇಕಾದ್ರೆ ನೀವು ವಂಡರ್ ಆಗ್ತಿರ್ಬೋದು, ನನ್ನ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅಂತ. ಯೂಶ್ವಲಿ ಈ ಟೈಮಲ್ಲಿ ಮಲಗಿರ್ತಾರೆ. ಅವರು ಮಲಗಿದಾಗೆ ಇದೆಲ್ಲ ಮಾಡಿ ಫಾಸ್ಟಾಗಿ ಅಡುಗೆ ಮಾಡಿ ಯೂಸ್ ಮಾಡೋದು. ನಾನು ಇದರಲ್ಲೇ ಮಕ್ಕಳ ಅಡುಗೆನ ಕೂಡ ಮಾಡ್ತೀನಿ. ಅಂದರೆ ಮಧ್ಯಾಹ್ನ ಊಟಕ್ಕೆ ಯೂಶ್ವಲಿ ಅವ್ರಿಗೆ ನಾನೇನು ಸಾಂಬಾರು ಮಾಡಿರ್ತೀನಲ್ವ, ದಾಲ್ ಮಾಡಿರ್ತೀನಲ್ವ, ಅದನ್ನೇ ಸ್ವಲ್ಪ ಸ್ಪೈಸಸ್ ಕಡಿಮೆ ಹಾಕಿಬಿಟ್ಟು ಮಾಡೋದು. ನನಗೂ ಕೆಲವೊಂದು ಫುಡ್ ರೆಸಿಪೀಸ್ಗಳು ಬೇಕಾಗಿದೆ. ಪ್ಲೀಸ್ ನಿಮ್ಗೆ ಯಾರಿಗಾದರೂ ಬೇಬಿ ಫುಡ್ಸ್ಗೆ ಗೊತ್ತಿದ್ದರೆ ಅದನ್ನ ಕಮೆಂಟ್ ಡೌನ್ ಮಾಡಿ. ನಾನು ಕೂಡ ಟ್ರೈ ಮಾಡ್ತೀನಿ. ಮತ್ತು ನಾನು ಯೂಶ್ವಲಿ ಜಾಸ್ತಿ ಇವಾಗ ಏನು ಕೊಡ್ತಾಯಿದ್ದೀನಿ, ರೆಗ್ಯುಲರಾಗಿ ಕೊಡ್ತಾಯಿದ್ದೀನಿ. ಡಿಫ್ರೆಂಟ್ ವೆರೈಟೀಸ್ ಗೊತ್ತಿಲ್ಲ. ಬಟ್ ನೀವು ಏನಾದರೂ ಗೊತ್ತಿದ್ದರೆ ಮಾಡಿ. ನಾನು ಅದನ್ನೆಲ್ಲ ಟ್ರೈ ಮಾಡಿ ನೋಡೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ಬೆನಿಫಿಷಿಯಲ್ ಕೂಡ ಆಗಿರುತ್ತೆ ಮಕ್ಕಳಿಗೆ. ಇಷ್ಟೆಲ್ಲ ಮಾಡೋದ್ರಲ್ಲಿ ಈಗೆಲ್ಲ ಅನ್ನ ಸಾರು ಮತ್ತು ಪಲ್ಯ ಆಯಿತು. ಚಪಾತಿ ಒಂದು ಉಳಿದಿರುತ್ತೆ. ಚಪಾತಿನೂ ಕೂಡ ಮೀನ್ವೈಲ್ ಹಾಗೆ ಮಾಡಿ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಮಾಡೋದಕ್ಕೆ. ಇದು ನನ್ನೊಂದು ಚಿಕ್ಕ ಮಿನಿ ವ್ಲಾಗ್ ಆಗಿರುತ್ತೆ. ನಿಮಗೇನಾದರೂ ನನ್ನ ರೆಸಿಪೀಸು ಮತ್ತು ಈ ಥರ ವ್ಲಾಗ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಇವಾಗ ಸಬ್ಸ್ಕ್ರೈಬ್ ತುಂಬ ಕಡಿಮೆ ಆಗ್ತಾಯಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ಮಾಡಿದರೆ ನನಗೂ ಒಂಥರ ಎನ್ಕರೇಜ್ಮೆಂಟ್ ಇರುತ್ತೆ. ಮತ್ತು ಡಿಫ್ರೆಂಟ್ ವೀಡಿಯೋಸ್ಗಳನ್ನ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಟೇಕ್ ಕೇರ್.